ವಾಟ್ಸಪ್ ವಿಡಿಯೋ ವೆಲ್ಕಮ್ ಬ್ಯಾಕ್ ಟು ನನ್ನ ಗೇಮ್ ಪ್ಲೇ ವಿಡಿಯೋ ಆಫ್ ಗೇಮಿಂಗ್ ಕನ್ನಡಿಗ. ಸೊ ಗೈಸ್, ಇವತ್ತು ನಾವು ಆಡ್ತಾ ಇದ್ದೀವಿ ಪ್ರಿಸನ್ ಎಸ್ಕೇಪ್ ಸಿಮ್ಯುಲೇಟರ್ ಅಂತ. ಆ್ಯಂಡ್ ಇದ್ರಲ್ಲಿ ನಂಗೊಂದು ಲೆಟರ್ ಸಿಕ್ಕಿದೆ. ಈ ಲೆಟರ್ ಏನು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ, ಓದ್ಕೊಂಬಿಡ್ರಿ. ನಾವು ಬರೀ ಇಷ್ಟ ಅರ್ಥ ಆಯ್ತು, ಇದರಲ್ಲೊಂದು ಸಬ್ವೇ ಇರುತ್ತೆ. ಆ ಸಬ್ ವೇ ಇಂದ ನಾವು ಎಸ್ಕೇಪ್ ಆಗಬೇಕು ಅಂತ. ಸೊ ಈಗ ಕಾರ್ಪೆಟ್ ಅನ್ರೋಲ್ ಮಾಡೋಕ್ಕೆ ಹೇಳ್ತಾ ಇದೆ ಇದು. ಸೊ ಕಾರ್ಪೆಟ್ನ ಅನ್ರೋಲ್ ಮಾಡೋಣ ಬನ್ನಿ ಗೈಸ್. ಈಗ ಕಾರ್ಪೆಟ್ ಅನ್ರೋಲ್ ಆಯಿತು. ಚೇರ್ ಎಲ್ಲೋ ಕಾಣಿಸ್ತಿದೆ, ಈಗ ಗ್ರೀನು. ಸೊ ಈಗ ನಾವು ಟೇಲ್ಸ್ನ ಹೊಡೆದಾಕ್ಬೇಕಂತೆ. ಸೊ ಇದನ್ನ ಗೇಮ್ನ ಆಡಿದ್ದೀನಿ, ಸೊ ಅದಕ್ಕೆ ಗೊತ್ತು ಟೇಲ್ಸ್ನ ಹೊಡೆದಾಕ್ಬೇಕಂತೆ. ಬನ್ನಿ ಹೊಡೆದಾಕೋಣ. ಆ್ಯಂಡ್ ಇವಾಗ ಟೇಲ್ಸ್ ಎಲ್ಲ ಹೊಡೆದಾಕಾದ್ಮೇಲೆ ನಾವು ಇದರಲ್ಲಿ ಡಿಗ್ ಮಾಡಬೇಕು. ಮ್ಯೂಸಿಕ್ ಆಫ್ ಮಾಡ್ತಾ ಇದ್ದೀನಿ, ಮ್ಯೂಸಿಕ್ಕಿನ ಸೌಂಡ್ ಕೇಳುತ್ತೆ ಅಂತ. ಸೊ ಓಕೆ, ಈಗ ಟೇಲ್ಸ್ನ ಹೊಡೆದಾಕ್ಮೇಲೆ ನಾವು ಇದರಲ್ಲಿ ಡಿಗ್ನ ಮಾಡಬೇಕು, ಅದು ಒಂದು ಸ್ಪೂನ್ ಹೆಲ್ಪಿಂದ. ಸೊ ಯಾರೆಲ್ಲ ಚಾನಲ್ ಹೊಸ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲ್ಗೆ ಸೆಟ್ ಮಾಡಿ, ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಸಿಗಲಿ ಅಂತ. ಸೊ ಓಕೆ, ಇಲ್ಲಿ ಸ್ಪೂನ್ ಇದೆಯಲ್ಲ, ಇದರಿಂದ ನಾವು ಡಿಗ್ ಮಾಡ್ತಾ ಹೋಗಬೇಕು ಗೈಸ್. ಬನ್ನಿ ಡಿಗ್ ಮಾಡ್ತಾ ಹೋಗೋಣ ಈಗ. ಓಕೆ, ಇವಾಗ ಡಿಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಕಾರ್ನರ್ ಸೈಡಿಂದ ಸ್ಟಾರ್ಟ್ ಮಾಡಿದೆ. ಐಟಮ್ಸ್ ಏನಾರು ಏನು ಉಳಿಬಾರ್ದು ಅಲ್ಲಿ ಅಂತ ನೀಟಾಗಿ ಕಾರ್ನರಿಂದ ಡಿಗ್ ಮಾಡ್ಕೊಂಡು ಹೋದರೆ ಗೈಸ್ ಯಾವ ಐಟಮ್ ಉಳಿಯಲ್ಲ. ಇದು ಹೈ ಗ್ರಾಫಿಕ್ ಗೇಮು ಲೆಕ್ಕ, ಬಟ್ ಇದು ಫೋನಲ್ಲಿ ಆಡ್ತಾ ಇರೋದ್ರಿಂದ ಈ ಥರ ಕಾಣಿಸ್ತಾ ಇದೆ ಅಷ್ಟೇ. ಇದು ಪಿ ಸಿಲೆಲ್ಲ ಹೈ ಗ್ರಾಫಿಕ್ ಇದು, ಸಖತ್ತಾಗಿದೆ ಗ್ರಾಫಿಕ್ಸ್ ಮಾತ್ರ ಇದ್ರದ್ದು. ಆ್ಯಂಡ್ ಇದು ಮಾಡಿರೋ ಕೂಡ ಚೆನ್ನಾಗೇ ಇದೆ ಗೇಮು, ಪ್ರಿಸನ್ ಎಸ್ಕೇಪ್ ಸಿಮ್ಯುಲೇಟರ್. ಥ್ಯಾಂಕ್ ಯು. ಓಕೆ ಗೈಸ್, ಇವಾಗ ನಾನು ಫುಲ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಡಿಗ್ ಮಾಡೋದನ್ನ. ಆ್ಯಂಡ್ ಕಂಟಿನ್ಯೂ ಮಾಡ್ತಾ ಏನೇನೆಲ್ಲ ಐಟಮ್ ಸಿಕ್ಕಿದೆ ನೀವೇ ನೋಡ್ಬೋದು. ನನಗೆ ಇಲ್ಲಿ ತುಂಬ ಐಟಮ್ಸ್ ಸಿಗ್ತಾ ಇದೆ, ಈಗೀಗ ಸಿಗ್ತಾ ಇದೆ. ಸೊ ಐಟಮ್ನೆಲ್ಲ ನಾನು ತಿಳ್ಕೊಂಡು ಈಗ ಗಾಡಿಗೆ ಸೇಲ್ ಮಾಡಬೇಕು. ಅದನ್ನೆಲ್ಲ ಸೇಲ್ ಮಾಡಿದ್ಮೇಲೆ ನಮಗೆ ಅವನು ಟಾಯ್ಲೆಟ್ ಪೇಪರ್ ಕೊಡ್ತಾನೆ. ಆ ಟಾಯ್ಲೆಟ್ ಪೇಪರಿಂದ ನಾವು ಏನು ಮಾಡಬೇಕು ಅಂದರೆ ಮೇಯ್ನ್ ಒಂದು ಶವಲಿಗೆ ಹಾಕಬೇಕು ಟಾಯ್ಲೆಟ್ ಪೇಪರ್ನ ಜಾಸ್ತಿ. ಆ್ಯಂಡ್ ಫುಡ್ಡಿಗೆ ಹಾಕಬೇಕು. ಸೊ ಈಗ ನನ್ನ ಎನರ್ಜಿ ಖಾಲಿಯಾಗಿದೆ. ಟೂಲ್ನ ಹೈಡ್ ಮಾಡೋಕ್ಕೂ ಮುಂಚೆ ಇದು ಐಟಮ್ ತಗೊಳಕ್ಕೆ ಹೇಳ್ತಾ ಇದೆ ಇದರಿಂದ. ಸೊ ಇದು ಫಸ್ಟ್ ಗೇಮ್ ಆಡೋರಿಗೆ ಅಷ್ಟೇ ಇದು ಇನ್ಸ್ಟ್ರಕ್ಷನ್ಸು. ಫಸ್ಟ್ ಗೇಮ್ ಆದಮೇಲೆ ಫುಲ್ಲು ಓನಾಗಿ ಆಡ್ಬೋದು, ಇನ್ಸ್ಟ್ರಕ್ಷನ್ಸ್ ಏನಿರಲ್ಲ ಇದಕ್ಕಷ್ಟು, ಹಂಗೇನಿರಲ್ಲ. ಕಾರ್ಪೆಟ್ ರೋಲ್ ಮಾಡಿಬಿಡೋಣ ಇವಾಗ. ಓಕೆ, ಕಾರ್ಪೆಟ್ ರೋಲ್ ಆಯಿತು. ಈಗ ಐಟಮ್ಸ್ನ ಈ ಬೆಂಚ್ ಮೇಲೆ ಇಟ್ಟರೆ ಅವ್ನು ಸೇಲ್ ಮಾಡೋನು ಬಂದಾಗ ವಾಪಸ್ ಕೊಡೋಕ್ಕೆ ಅವನಿಗೆ ಕೊಡೋಕ್ಕೆ ಈಸಿ ಆಗುತ್ತೆ ಅಂತ. ಈಗ ಇದನ್ನು ಒಳಗಿಟ್ಬಿಟ್ಟು ಡಟ್ ಪಾಯ್ಲ್ ತೆಗಿಬೇಕು. ಡಟ್ ಪಾಯ್ಲ್ ಅಂದರೆ ಮಣ್ಣು ಅಗದಿರೋದು ಆಚೆ ಬಂದಿರುತ್ತಲ್ಲ ಗೈಸ್ ಅದು. ಆ್ಯಂಡ್ ಇದಾದಮೇಲೆ ನೀವು ಪ್ರತಿ ಸಲನೂ ಇದು ಇವಾಗ ಅಗದ್ರಲ್ಲ, ಇದು ಅಗದಾದ್ಮೇಲೆ ನಿಮಗೆ 2 ನಿಮಿಷ ಟೈಮ್ ಇರುತ್ತೆ. ಅಗದಿ ಎಲ್ಲ ಐಟಮ್ ಇಟ್ಟಾದ್ಮೇಲೆ ಸೇಲ್ ಆದಮೇಲೆ 2 ನಿಮಿಷ ಟೈಮ್ ಇರುತ್ತೆ. 2 ನಿಮಿಷ ಆದಮೇಲೆ ಗಾರ್ಡ್ ಬರ್ತಾನೆ. ಅಷ್ಟರಲ್ಲಿ ಇವೆಲ್ಲ ನಾವು ಮಾಡ್ಕೊಬೇಕು. ಐ ಥಿಂಕ್ ಇದು ಫೋನ್ ವರ್ಷನ್ ಆಗಿರೋದ್ರಿಂದ ಇದರಲ್ಲೇನು ಲಂಚ್ ಬ್ರೇಕ್ ಏನು ಇರಲ್ಲ ಅಂತ ಅಂದ್ಕೊಳ್ತೀನಿ ನಾನು. ನನ್ನ ಮೇ ಬಿ ಇರಲ್ಲ ಅಂತ ಗೊತ್ತು. ನಾನು ಆಡಿದ್ದಂಗೆ ಇರಲಿಲ್ಲ, ಅಷ್ಟು ದಿವಸ ಆಡಿದೆ. ಲಂಚ್ ಬ್ರೇಕ್ ಏನು ಇರಲಿಲ್ಲ. ಓಕೆ, 30 ಸೆಕೆಂಡ್ ಅವನಿಗೆ ಇರಲ್ಲ ಗಾರ್ಡು. ಇವನ ಹತ್ರ ಫುಡ್ ತೊಗೊಂಬಿಡೋಣ. 3 ಇಲ್ಲ 5 ಅಷ್ಟೇ ಗೈಸ್ ಇವನು ತೊಗೊಳೋದು. ನೆಕ್ಸ್ಟ್ 30 ಟಾಯ್ಲೆಟ್ ಪೇಪರ್ ಕೊಟ್ಟು ಅದು ತೊಗೋಬೇಕು ನಾನು. ಸೊ ಅದಕ್ಕೆ ವೆಯ್ಟಿಂಗ್ ನಂದೀಗ. ಆ್ಯಂಡ್ ಇವನ ಹತ್ರ ರೋಪ್ ಸಿಗುತ್ತೆ ಅನಿಸುತ್ತೆ ಸ್ಟಾರ್ಟಿಂಗ್. ರೋಪ್ ಸಿಗುತ್ತೆ ಈಗ, ರೋಪ್ ಸಿಗುತ್ತೆ. ಆ ರೋಪ್ನ ನಾನು ಬೇಗ ತೊಗೋಬೇಕು ಗೈಸ್ ಅವನ ಹತ್ರ, ಇಲ್ಲಾಂದರೆ ಸಮಸ್ಯೆ ಆಗ್ಬಿಡುತ್ತೆ. ಟಾಯ್ಲೆಟ್ ಪೇಪರ್ ರೋಪಿಗೂ ಹಾಕ್ತೀವಿ ಸ್ವಲ್ಪ ನಾವು. ರೋಪ್ ಎಲ್ಲ ಇರುತ್ತಲ್ಲ, ಅದನ್ನು ತೊಗೊಳಕ್ಕೆ ಕೂಡ ನಾವು ಸ್ವಲ್ಪ ಟಾಯ್ಲೆಟ್ ಪೇಪರ್ ಯೂಸ್ ಮಾಡಬೇಕು. ಆ್ಯಂಡ್ ನೀವು ಸೈಡಲ್ಲಿ ನೋಡ್ಬೋದು ನನಗೆ 2 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಗಾರ್ಡ್ ಬರೋದು 2 ನಿಮಿಷ ಆದಮೇಲೆ. ಸೊ ಅಲ್ಲಿ ತನಕ ನಾನು ಆರಾಮಾಗಿ ಕೆಲಸ ಮಾಡ್ಕೊಬೋದು ನಂದು. ಬಟ್ 2 ನಿಮಿಷ ತುಂಬ ಕಮ್ಮಿ ನಮ್ಮ ರಿಯಲ್ ಟೈಮಿಗೆ ಹೋಲಿಕೆ ಮಾಡಿದ್ರೆ. ಸೊ ಓಕೆ, ಬನ್ನಿ ಇವಾಗ ಬೇಗ ಎಲ್ಲ ಮಾಡಿ ಮುಗಿಸ್ಬಿಡೋಣ ನಾವು. ಓಕೆ, ಇಲ್ಲಿ ಬಂದಿದೆ ನಮ್ಮ ಕೆಲಸ. ನೀವು ನೋಡ್ಬೋದು ಅರ್ಧಕ್ಕೆ ನಿಲ್ತಿದೆ. ಅರ್ಧ ಏನಲ್ಲ, ಇದು ಸ್ವಲ್ಪ ಕಮ್ಮಿನೇ ಇದೆ ಕೆಲಸ, ಅರ್ಧಕ್ಕೂ ಹೋಗಿಲ್ಲ ನಾವು. ಇದರದ್ದು 10 ಮೀಟರು ಡೌನ್ ಹೋಗಬೇಕು ಆ್ಯಂಡ್ 15 ಮೀಟರ್ ನಾರ್ತಿಗೆ ಹೋಗಬೇಕು. ಸೊ ಆವಾಗ ನಾವು ಆಚೆ ಬರ್ಬೋದು. ಇದು ಯೂಟ್ಯೂಬರ್ ಆಡಿದ್ದು ನಾನು ನೋಡಿದ್ದು, ಸೊ ಅದಕ್ಕೆ ನಂಗೆ ಗೊತ್ತಿದೆ ಅವ್ರು ಫುಲ್ಲು ನೀಟಾಗಿ ಆಡಿದ್ರು ಗೈಸ್. ಏನು ಸಖತ್ತಾಗಿ ಆಡಿದ್ರು ಗೊತ್ತಾ ಅವರು. ನಮ್ಮದು ಆ ಥರ ಸೀರೀಸ್ ನಾವು ಮಾಡಬೇಕು ಗೈಸ್, ಅವಾಗ ನಮ್ಮದು ಚೆನ್ನಾಗಿರುತ್ತೆ. ಹಾಗೆ ನೀವು ಸಪೋರ್ಟ್ ಕೊಡಬೇಕು ಗೈಸ್. ನಾನು ಮಾಡೋದೇನಿಲ್ಲ, ನಂಗೆ ಮಾಡೋಕ್ಕೇನು ಮಾಡಿಬಿಡ್ತೀನಿ. ನಿಮ್ಮ ಸಪೋರ್ಟ್ ಇತ್ತು ಅಂದರೆ ನಾನು ಆರಾಮಾಗಿ ಮಾಡ್ಬೋದು ಗೈಸ್. ಎಷ್ಟು ವೀಡಿಯೋಸ್ ಬೇಕಾದ್ರೂ ಅಪ್ಲೋಡ್ ಮಾಡಿಬಿಡ್ತೀನಿ. ನೀವು ದಿನಕ್ಕೊಂದು ಅಪ್ಲೋಡ್ ಮಾಡೋದ್ರೂ ನಾನು ಮಾಡ್ತೀನಿ ಗೈಸ್. ನಿಮ್ಮ ಸಪೋರ್ಟ್ ಅಷ್ಟೇ ನನಗೆ ಬೇಕಾಗಿರೋದು. ಓಕೆ, ಇವಾಗ ಐಟಮ್ಸ್ ಸಿಗ್ತಾಯಿದೆ. ಐಟಮ್ಸ್ನೆಲ್ಲ ತಗೊಂಬಿಡೋಣ. ಈಗ ಮೇನ್ ಐಟಮ್ಸ್ ತೊಗೊಳ್ಳೋದೇ ನಮ್ಮದು ಈ ಗೇಮಲ್ಲಿರೋದು. ಇಲ್ಲೇ ಐಟಮ್ಸ್ ಇರುತ್ತೆ, ಇಲ್ಲೇ ತಗೊಳೋದು, ಇದನ್ನೇ ಮಾರೋದು. ಇದಾದಮೇಲೆ ಮತ್ತೆ ಇದರಲ್ಲಿ ಟಾಯ್ಲೆಟ್ ಪೇಪರ್ ಸಿಗುತ್ತೆ. ಟಾಯ್ಲೆಟ್ ಪೇಪರ್ ಅವ್ರಿಗೆ ಕೊಟ್ಟು ನಾವು ಅವರಿಂದ ಐಟಮ್ ತಗೊಳೋದು. ನಂಗೊಂದು ಡೌಟು ಗೈಸ್, ಐಟಮ್ ಎಲ್ಲಿಂದ ಬಂತು ಅಂತ ಮಾತ್ರ ಕೇಳಲ್ಲ ಅವನು. ಆದರೆ ಅಗಿವಾಗ ಏನಾದರೂ ಸಿಗಾಕೊಂಡ್ವಿ ಅಂದರೆ ಮುಗೀತು ಗೈಸ್ ನಮ್ಮ ಕತೆ. ಇದೆಲ್ಲ ಮುಚ್ಚಾಕ್ತಾನೆ, ಟೂಲ್ ಮಾತ್ರ ಹಂಗೆ ಇಡ್ತಾನೆ ಅಗಿಲಿ ಅಂತ.
ಯಪ್ಪ ಗೇಮ್ ಮಾಡಿರೋ ಹ್ಯಾಟ್ಸ್ ಆಫ್ ಗುರು. ಇನ್ನು ಯಾವ ಥರ ಮಾಡಿರಬೇಡ ಗುರು ನೀನು. ಅದೊಂಚೂರು ಥಿಂಕಿಂಗಲ್ಲಿ ಮಾಡ್ಬೋದಿತ್ತಲ್ಲ. ಈ ಥರ ಹೆಂಗೆ ಬರುತ್ತೆ ಎಲ್ಲ ಕೇಳೋ ಥರ ಥಿಂಕಿಂಗಲ್ಲಿ ಮಾಡಿದರೆ ಅವ್ರು ಕೇಳಿದಾಗ ಇಲ್ಲ ಇದು ಅವ್ರು ಕೊಟ್ಟಿದ್ದು, ಇಲ್ಲ ಅಂದರೆ ಗೇಮ್ ಯಾವ ಥರ ಮಾಡಬೇಕಿತ್ತು ಅಂದರೆ ಇವರು ಫ್ಯಾಮಿಲಿ ಮೆಂಬರ್ಸ್ ನೋಡ್ಕೊಂಡು ಹೋಗಿ ಬರೋ ಥರ ಅವ್ರು ಕೊಟ್ಟೋಗೋ ಥರ ಮಾಡಬೇಕಿತ್ತು. ಅವಾಗ ಸರಿ ಹೋಗ್ತಿತ್ತು. ಸೊ 28ಗೆ ಹಾಕಿದ್ದೀನಿ ನೆಗೋಷಿಯೇಟ್ ಮಾಡಿ ನಾನು ಇವನ ಹತ್ರ. ಇದರಿಂದ ಏನಾಗುತ್ತೆ ನಮಗೆ ಜಾಸ್ತಿ ಸಿಗತ್ತೆ. ಸೊ ಅಷ್ಟೇ, ಇನ್ನೇನಿಲ್ಲ. ಓಕೆ, ಕೊಡಪ್ಪ ಬೇಗ ಕೊಡಪ್ಪ. ಸರಿ ಹೊರಡಪ್ಪ ನೀನು, ಕೊಡಬೇಡ ನೀನು. ಸೊ 40 ಇದೆ ಇವನ ಹತ್ರ. ಫಸ್ಟ್ ಶವಲ್ ಇಸ್ಕೊಂಬಿಡೋಣ ನಾವು. ಫಸ್ಟು ಕೊಡಿದ್ರು ಶವಲ್ ಬೇಕು ಮೇನು. ಓಕೆ, ಇವ್ನು ಶವಲ್ ಏನೋ ಕೊಟ್ಟ. ಬನ್ನಿ ಇವನ ಹತ್ರ ಹೋಗೋಣ. ಈಗ ಇವನ ಹತ್ರ ಸ್ವಲ್ಪ ಇಸ್ಕೊಂಬಿಡೋಣ ಐಟಮ್ಸು. ಓಕೆ, ಇವಾಗ ಇದನ್ನ ಕೆಳಗಡೆ ಬಚ್ಚಿಟ್ಬಿಡೋಣ. ಬನ್ನಿ. ಓಕೆ, ಡೋರ್ ಕ್ಲೋಸ್ ಮಾಡಪ್ಪ. ಗಾರ್ಡ್ ವೇರ್ ಆರ್ ಯು ಗಾರ್ಡ್? ಬಂದ ಗೈಸ್. ಇವನು ಬಂದ ಅಂದರೆ ಇವನು ಹುಚ್ಚ ಗೈಸ್. ಇವನು ಸರಿ ಇಲ್ಲ. ಇವನು ಹಂಗೆ ಅವನು ಆಡೋದು. ಹುಚ್ಚು ನನ್ನ ಮಗ ಅಂದರೆ ದೊಡ್ಡ ಹುಚ್ಚು ನನ್ನ ಮಗ ಗೈಸ್ ಅವನು. ಓಕೆ, ಡಿಗ್ ಮಾಡೋಣ ಬನ್ನಿ ಗೈಸ್. ಡಿಗ್ ಮಾಡೋಣ ಈಗ ಗೈಸ್. ರಬ್ಬರ್ ಡಕ್ ಸಿಕ್ತು ಗೈಸ್. ಇದು ಯಾರಿಗಾದ್ರೂ ಬೇಕು ಅಂದರೆ ತೊಗೊಂಡೋಗಿ ಬಂದು. ಜೈಲಲ್ಲಿ ಸಿಗ್ತೀವಿ ನಾವು, ಪ್ರಿಸನಲ್ಲಿ ಡಿಗ್ ಮಾಡ್ತಾ ಕೂತಿರ್ತೀವಿ. ಓಕೆ, ಬನ್ನಿ. ಓಕೆ, ಎಷ್ಟು ಮೀಟ್ರ್ ಆಗಿದೆ? 1 ಮೀಟ್ರ್ ಆಗಿಲ್ಲ ಗೈಸ್. ಇನ್ನು ನೆಟ್ಟಿಗೆ 1 ಮೀಟ್ರಲ್ಲಿದ್ದೀವಿ ನಾವು. ಇನ್ನು 10 ಮೀಟರ್ಸ್ ಹೋಗ್ಬೇಕು ಗೈಸ್ ನಾವು. 10 ಮೀಟರ್ಸು. ಯಪ್ಪ ಏನು ಕಷ್ಟ, ಎಷ್ಟು ಕಷ್ಟ ಆಯ್ತು ಗೊತ್ತಾ ಗೈಸ್. ಆದರೂ ನಾವೇನು ಮಾಡೋದು, ಮಾಡಲೇಬೇಕು, ಆಚೆ ಹೋಗಲೇಬೇಕು ಗೈಸ್. ಇದರಲ್ಲಿ ಹೋದ್ವಿ ಅಂದರೆ ನೆಕ್ಸ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು ಈಸಿಯಾಗಿ ನಾವು. ಸೊ ಅದಕ್ಕೆ ಬೇಗ ಆಚೆ ಹೋಗ್ಬೇಕು ಗೈಸ್. ಈಗ ಇದರಲ್ಲಿ ಮೇಯ್ನ್ ಇರೋದೇ ಅದು ಗೈಸ್, ಬೇಗ ಆಚೆ ಹೋಗ್ಬೇಕು ಅನ್ನೋದೇ ನಮ್ಮದು ಮೇಯ್ನ್ ಇರೋದು. ಸೊ ಓಕೆ, ಬನ್ನಿ. ಅಯ್ಯೋ, ಏನು ಇಷ್ಟೊಂದು ಸಿಗ್ತೈತಿ ಇವತ್ತು. ಕೈ ಇಟ್ಟಿದ್ದ ಕಡೆ ಎಲ್ಲ ಸಿಗ್ತೈತೆ. ಓಕೆ, ಇವಾಗ ನಮ್ಮ ಇನ್ವೆಂಟ್ರಿ ಏನಿದೆ ಅದು ಫುಲ್ ಆಗಿದೆ, ಬ್ಯಾಕ್ ಪ್ಯಾಕು. ಸೊ ಬನ್ನಿ, ಇವಾಗ ಇದನ್ನೆಲ್ಲ ಎತ್ತಿಡಕ್ಕೆ ಹೋಗೋಣ, ಬ್ಯಾಕ್ ಪ್ಯಾಕ್ನ. ಸೊ ಓಕೆ, ಈಗ ಇದನ್ನೆಲ್ಲ ಇಲ್ಲಿ ಎತ್ತಿಟ್ಟಾದ್ಮೇಲೆ ನಾವು ಇವಾಗ ಶವಲ್ ಬಚ್ಚಿಟ್ಬಿಟ್ಟು ಆ್ಯಂಡ್ ಇವಾಗ ಮೇನ್ ಕೆಲಸ ಕಾರ್ಪೆಟ್ನ ರೋಲ್ ಮಾಡಿಬಿಟ್ಟು ಅನ್ರೋಲ್ ಮಾಡಿಬಿಟ್ಟು ಏನೋ ಒಂದು ಮಾಡೋದು. ಒಟ್ಟಿನಲ್ಲಿ ಡಟ್ ಪಾಯಿಲ್ನ ಅದ್ರೊಳಗೆ ಹಾಕಬೇಕು. ಅದೇನು ಮಾಡೋದು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಗೈಸ್ ನೀವೇ. ಓಕೆ, ಮುಂದೆ ಲ್ಯಾಗ್ ಆಗ್ತಿದೆ ಗೈಸ್. ಯಾಕೋ ಇದು ಗೇಮು ಸಿಕ್ಕಾಬಟ್ಟೆ. ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ತಿದ್ದೀನಿ ಅಂತ ಲ್ಯಾಗ್ ಆಗ್ತಿದೆ ಅನಿಸುತ್ತೆ. ನೀವು ಒಂದ್ಸತಿ ಆಡಿ ಗೈಸ್. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಗೂಗಲ್ ಪ್ಲೇಸ್ಟೋರ್ ಇರುತ್ತಲ್ಲ ನಿಮ್ಮದು, ಅದು ಓಪನ್ ಮಾಡಿ ಸರ್ಚಲ್ಲಿ ಪ್ರಿಸನ್ ಎಸ್ಕೇಪ್ ಸಿಮ್ಯುಲೇಟರ್ ಅಂತ ಹೊಡೀರಿ ಗೈಸ್. ತೋರಿಸುತ್ತದು, ಅದರಲ್ಲಿ ಇರುತ್ತೆ ಸ್ಪೂನಿಂದ ಎಸ್ಕೇಪ್ ಆಗ್ತಾ ಇರೋದು. ಸೊ ಅದನ್ನ ನೀವು ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಲಂಚ್ ಬ್ರೇಕ್ ಏನಿರಲ್ಲ ಬೇರೆ ಯೂಟ್ಯೂಬರ್ಸಿನ ಥರ. ಓಕೆನಾ ಗೈಸ್? ಅದೊಂದು ಬೇಜಾರಾಗುತ್ತೆ ಅಷ್ಟೇ. ನನಗೆ ಲಂಚ್ ಬ್ರೇಕೇ ಮೇಯ್ನ್ ಇರೋಲ್ಲ. ಇವನ ಹತ್ರ ಯೋಗಟ್ ತೊಗೊಂಬಿಡೋಣ ಬನ್ನಿ ಗೈಸ್. ಯೋಗಟ್ ಒಳ್ಳೆ 5 ಫುಲ್ ಎನರ್ಜಿ ಫುಲ್ ಮಾಡಿಬಿಡ್ತಾನೆ. ನೆಕ್ಸ್ಟ್ ಒಂದು ಬ್ಯಾಕ್ ಪ್ಯಾಕ್ ತೊಗೋಬೇಕು ನಾನು, ಅದೊಂದು ಮೇಯ್ನ್ ನನಗೀಗ. ಸೊ ಓಕೆ, ಗಾರ್ಡ್ನ ಕರೆದ್ಬಿಟ್ಟು ಇವಾಗ ಗೇಟ್ನ ಕ್ಲೋಸ್ ಮಾಡಿಸ್ಬಿಡೋಣ ನಮ್ಮದು ಸಾಕು. ಆ್ಯಂಡ್ ಗೈಸ್ ನಾನು ಇದನ್ನ 12 ಮಿನಿಟ್ಸ್ ಮ್ಯಾಕ್ಸಿಮಮ್ ಅಂದರೆ 13 ಒಳಗಡೆ ಮಾಡ್ತೀನಿ ಗೈಸ್ ಇದ್ರ ವೀಡಿಯೋ ರೆಕಾರ್ಡಿಂಗು. ನೆಕ್ಸ್ಟ್ ಫ್ರೀ ಫೈರ್ ವೀಡಿಯೋಗೋಸ್ಕರ ನಾನು ರೆಡಿ ಆಗಬೇಕು. ಸೊ ಅದಕ್ಕೆ ಇದನ್ನೇ ಈಗಲೇ ಮಾಡಿ ಇವತ್ತೇ ಅಪ್ಲೋಡಿಂಗಿಗೆ ಹಾಕಿದ್ದೀನಿ. ಅದೇ ನನಗೆ ಇದಾಗಿದ್ದು. ಬೆಳಗ್ಗೆ ಮಾಡಿ ಸಂಜೆ ಅಷ್ಟು ಅಪ್ಲೋಡಿಂಗ್ ಅಂತ. ಓಕೆ, ನಾನು ಹೇಳಿದ್ನಲ್ಲ ಅದೇ ಫ್ರೀ ಫೈರಿಂದ ಇದು ಮಾಡ್ಬೇಕು ಬೇರೆ ನಾನಿನ್ನು. ಸೊ ಅದಕ್ಕೋಸ್ಕರ ನಾನು ಓಕೆ. ಏನು ಹಿಂಗಿದೆ ಇದು ಗೈಸ್? ಇದು ಹೆಂಗೆ ಗೊತ್ತಾ ಗೈಸ್? ಮೇಲ್ಗಡೆದು ಮಾತ್ರ ಏನೂ ಆಗೋಲ್ಲ, ಕೆಳಗಡೆದು ಫುಲ್ಲು ಮಣ್ಣು. ಬಟ್ ಶವಲಿಂದ ಅಗ್ಯೋಕ್ಕೆ ಆಗೋಲ್ಲ, ಫುಲ್ ಹ್ಯಾಗ್ ಆಗ್ತಿದೆ ನನ್ನ ಗೇಮು. ಅದೇ ಹೇಳೋಣ, ಪ್ರಿಸನ್ ಎಸ್ಕೇಪ್ ಸಿಮ್ಯುಲೇಟರ್ ಅಂತ ನೀವೊಂದ್ಸಲ ಚೆಕ್ಔಟ್ ಮಾಡಿ ಆಡ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಅದು ಹೇಳಿ ಗೈಸ್. ಅದು ನನ್ನ ಸ್ಕ್ರೀನ್ ರೆಕಾರ್ಡ್ ಮಾಡೋದಕ್ಕೆ ಆ ಥರ ಆಗ್ತಿದೆಯಾ ಅಂತ ನಾನು ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಸ್ಕ್ರೀನ್ ರೆಕಾರ್ಡರು ಮೊಬೈಲಿಂದೇ ಮಾಡ್ತಿದ್ದೆ ಇಷ್ಟು ದಿವಸ, ಬಟ್ ಯಾಕೋ ಎಲ್ಲ ಗೇಮ್ಸು ಲ್ಯಾಗ್ ಆಗುತ್ತೆ ಗೈಸ್ ನಂದು. ಸೊ ಅದಕ್ಕೆ ಚೇಂಜ್ ಮಾಡೋಣ ಅಂತ ನೀವು ಹೇಳಿ ನನಗೆ, ಯಾವುದಕ್ಕೂ ನಾನು ಚೇಂಜ್ ಮಾಡ್ತೀನಿ ಗೈಸ್. ಓಕೆ, ಮೇಯ್ನ್ ನಮಗೇನು ಸಿಕ್ತಪ್ಪ ಈಗ? ಸೋಪ್ ಬಾರ್ ಸಿಕ್ತು ಗೈಸ್. ಇದರಲ್ಲಿ ಲಂಚ್ ಬ್ರೇಕ್ ಥರ ಏನಾದರೂ ಇದ್ದಿದ್ರೆ ಆಚೆ ಹೋದಾಗ ಒಬ್ಬ ಡಾನ್ ಇರ್ತಾನೆ ಗೈಸ್. ಒಂದು ಸೆಲ್ ನೋಡಬೇಕು ಗೈಸ್, ಒಳ್ಳೆ ಮನೆ ಇದ್ದಂಗೆ ಇರುತ್ತೆ. ಅವನಿಗೆ ಐಟಮ್ಸ್ ನಾವು ತಂದು ಕೊಡಬೇಕು. ಆ್ಯಂಡ್ ಊಟ ಲಂಚ್ ಬ್ರೇಕಲ್ಲಿ ಅಲ್ಲಿ ಊಟ ಮಾಡ್ಬೋದು, ಸ್ಲಾಟ್ಸ್ ಆಡ್ಬೋದು, ಎನರ್ಜಿ ಡ್ರಿಂಕ್ ಕೂಡ ಇರುತ್ತೆ. ಆ್ಯಂಡ್ ಎನರ್ಜಿ ಡ್ರಿಂಕ್ ಜೊತೆಗೆ ಓದೆ ನಾನೀಗ ಅಲ್ಲಿ ನೋಡಿ ಗೈಸ್, ಟೈಮರ್ ನೋಡಿ ಗೈಸ್ ನಾನು ಎಲ್ಲಿದ್ದೀನಿ. ಇಲ್ಲ ಬಚಾವಾದೆ. ಲ್ಯಾಗ್
ಅಯ್ಯೋ 2 ಸೆಕೆಂಡ್ ಹಂಗೆ ಲ್ಯಾಗ್ ಆಗಿರಿ ಹೋಗ್ತಿದೆ ರಿಯಲ್ ಆಗಿ ಅಷ್ಟೇ. ಅದಕ್ಕೆ ಇರಲಿ ಪರವಾಗಿಲ್ಲ, ಸರಿ ಆಯಿತು. ಎಲ್ಲಿದ್ದೆ? ಸ್ಲಾಟ್ಸ್ ಆಡ್ಬೋದು, ಎನರ್ಜಿ ಡ್ರಿಂಕ್ ಸಿಗುತ್ತೆ, ಡಂಬಲ್ಸ್ ಎತ್ಬೋದು, ಬಾಸ್ಕೆಟ್ಬಾಲ್ ಆಡ್ಬೋದು, ವೇರ್ ಹೌಸಿಗೆ ಹೋಗ್ಬೋದು, ತುಂಬ ಮಾಡ್ಬೋದು ಗೈಸ್ ನಾವು ಅವಾಗ. ಸೆಲ್ ಐಟಮ್ಸ್ 12. ಏನ ಗುರು ನೀನು ಇಷ್ಟು ಕಮ್ಮಿಗೆ ತಂಚಲೇ? ಇಷ್ಟು ಕಮ್ಮಿಗೆ ಯಾರು ಕೊಡ್ತಾರೆ ಯಪ್ಪ? ಇರಲಿ ಬಿಟ್ಟಾಗಿ ಗೈಸ್, ಏನು ಮಾಡೋಕ್ಕಾಗ್ತೀವ? ಮತ್ತೆ ಕರಿತೀನಿ, ನಾ ಇರಿಟೇಟ್ ಮಾಡಾಕ್ತೀನಿ ನಿಮಗೆ ಇವತ್ತು. ನಾನು ಹಂಗೆ ಇದು ಮಾಡ್ತಾನೆ 12 ಕೊಡ್ಬೋದು ತಾನೇ ಅದನ್ನು ಜಾಸ್ತಿಗೆ? ಏನಾಗ್ತೀವಿ ನೀಗೀಗ? ಸೊ ಓಕೆ, ಇವಾಗ ಬನ್ನಿ ಮತ್ತೆ ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ. ನಾವು ಜಾಸ್ತಿ ಕೆಲಸ ಮಾಡ್ಬೇಕೀಗ. ಅಪ್ಪ ಜಾಸ್ತಿ ಕೊಟ್ಟಿರಿ ಏನೋ ಆಗೋನಂಗೆ ಆಡ್ತಾನೆ ಗೈಸ್ ಅವನು. ಅಪ್ಪ ಜಾಸ್ತಿ ನಾವೇ ಇದು ಮಾಡೋಣ ಬಿಡಿ ಗೈಸ್. ಓಕೆ ಬನ್ನಿ, ಇವಾಗ ನಾವು ಎಲ್ಲಿ ಕೈ ಹಾಕ್ತೀವಿ ಅಲ್ಲಿಗೆ ಐಟಮ್ ಸಿಗ್ತಾಯಿದೆ ಈಗ, ಯಾಕೋ ಹಂಗಾಗ್ಬಿಟ್ಟಿದೆ ಈಗ. ಓಕೆ ಬನ್ನಿ, ಇದು ಲಾಸ್ಟ್ ಸಾಕು. ಇನ್ನೊಂದು ಶವಲ್ ಅಪ್ಗ್ರೇಡ್ ಮಾಡ್ಕೊಂಬಿಡೋಣ. ನಮ್ಮದು ಶವಲ್ ಅಪ್ಗ್ರೇಡ್ ಆದಮೇಲೆ ಸಾಕು, ನಿಲ್ಲಿಸ್ಬಿಡೋಣ. ಎನರ್ಜಿ ಬೇರೆ ಇಲ್ಲ ಈಗ. ಈ ಐಟಮ್ನ ಅವನಿಗೆ ಸೇಲ್ ಮಾಡಿಬಿಡೋಣ. ಎಲ್ಲದಪ್ಪ ಇವನಿಗೀಗ ಇದೆಲ್ಲ ಎತ್ತಾಕ್ಬಿಟ್ಟು ಕರೆದ್ರೆ ಸರಿ ಗೈಸಿಲ್ಲ, ಮತ್ತು ಅದಕ್ಕೆ ಇಟ್ಕೊಂತ ಮತ್ತೆ ಕ್ಲೋಸ್ ಆಗುತ್ತೆಲ್ಲ. ಸರಿ ಇಲ್ಲ ಗೈಸ್, ಅವ್ನು ಹೇಳಿಲ್ಲ ಹುಚ್ಚ ನನ್ನ ಮಗ ಅಂತ. ಹುಚ್ಚ ಅಂದರೆ ಹುಚ್ಚ ಗೈಸ್ ಅವನು. ಓಕೆ ಇವಾಗ ಬನ್ನಿ, ಡಾಟ್ ಫೈಲ್ ಗೈಸ್. ನಾನು ಯಾವ ವಿಡಿಯೋಗೂ ಜಾಸ್ತಿ VFX ಹಾಕಲ್ಲ, ಫಾಸ್ಟ್ ಫಾರ್ವರ್ಡಲ್ಲಿ ಇಡೋಲ್ಲ ಗೈಸ್, ಹೇಳಿದ್ನಲ್ಲ ಅವಾಗಲೇ. ಹಾಗೆ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಯಾವುದೂ ಇಡಲ್ಲ, VFX ಹಾಕಲ್ಲ. ಫಾಸ್ಟ್ ಫಾರ್ವರ್ಡ್ ಮೈನ್ ಕ್ರಾಫ್ಟಿಂದ ಒಂದೇ, ಅದು ಯಾಕೆ ಅಂದರೆ ಹಾಗೆ ಇಟ್ಟೆ ಗೈಸ್, ಅದು ಇಡಬೇಕು ಅನ್ನಿಸ್ತು, ಸೊ ಇಟ್ಟೆ ನಾನು. ಸೊ ಓಕೆ ಇವಾಗ ಸಾಕು, ಬನ್ನಿ ನಮ್ಮ ಕೆಲಸ ಮುಗಿಸೋಣ. ಈಗ ಐಟಮ್ಸ್ ಇಡೋಣ. ಇದರಲ್ಲಿ ಈಗ ಗಾರ್ಡ್ನ ಕರೆದ್ಬಿಟ್ಟು ಈಗ ನಮ್ಮ ಶವಲ್ನ ಅಪ್ಗ್ರೇಡ್ ಮಾಡ್ಕೊಂಬಿಟ್ಟಣ ಸಾಕು. ಹೆಲ್ತ್ ಕೂಡ ಅಪ್ಗ್ರೇಡ್ ನೋಡ್ತೀನಿ, ಉಳಿತು ಅಂದರೆ ಹೆಲ್ತಿಗೆ ಯೂಸ್ ಮಾಡ್ಕೊಂಬಿಡ್ತೀನಿ ಗೈಸ್. ಉಳಿಯಲ್ಲ ಗೈಸ್ ಹೆಲ್ತಿಗೆ. ಅವ್ನು 5 ಕೇಳ್ತಾನೆ, ಇವ್ನು ನೋಡಿ 4 ಕೊಟ್ಟಿಯಾನೆ. ಇನ್ನೊಂದು 1 ಕೊಟ್ಟಿರಿ ಏನೋ ಆಗ್ತಿತ್ತು ನಿಂಗೆ ಅಂತಾನೆ ಗೈಸ್ ಇವನು ಹಬ್ಬ. ಹಂಗೆ ಇದನ್ನು ಗೈಸ್ ಇವನು ನೋಡಿ 5ಗೆ ಕೊಡೋದು, ಇವನು ಬರ್ತು ಕೊಡ್ತೀನಿ ನೋಡಿದ್ರಾ, 5ಗೆ ಕೊಡ್ತಾನೆ. ಇವನ ಹತ್ರ ಬ್ಯಾಗ್ ತೊಗೊಳೋದ ಶವಲ್ ತೊಗೊಳೋದು? ಬೇಡ, ಶವಲ್ಲೇ ತೊಗೊಂಬಿಡೋಣ ಬನ್ನಿ ಗೈಸ್. ಈಗ ಮೇಯ್ನ್ ನಮಗೆ ಡಿಗ್ಗಿಂಗಿಗೆ ಬೇಕು. ಸೊ ಓಕೆ ಗೈಸ್, ನಾನೀಗ ಶವಲ್ ತೊಗೊಂಡಿದ್ದೀನಿ. ಓಕೆ ಇವಾಗ ವಾಪಸ್ ಹೋಗಿ ಅದನ್ನ ಹೈಡ್ ಮಾಡ್ಬಿಡೋಣ, ಗಾರ್ಡ್ ಬರ್ತಾನಂತೆ. ಕೊಡಲ್ಲ ಬಿಡು. ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ ಹೊಸ ನೋಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ಗೆ ಸೆಟ್ ಮಾಡಿ, ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.